ಬಿಡೋದಾಗುತ್ತೆ, ಅವ್ರನ್ನ ಊರಿಗೆ ಕಳ್ಸ್ಬೇಕಾಗುತ್ತೆ. ತಂಡ ಟೀಮನ್ನು ಯಾರು ಕಿರಿಕಿರಿ ಮಾಡೋಂಗಿಲ್ಲ. ಯಾಕಂದ್ರೆ ಎಲ್ಲ ಊರಲ್ಲಿ ಶಾಂತಿ ಸಮಾಜದಿಂದ ಟೂರ್ನಮೆಂಟ್ ಆಗಿದೆ. ಒಳ್ಳೆ ಮುಂದಿನ ವರ್ಷ ಇರ್ಬೇಕು, ಹುಮ್ಮಸ್ ಇರ್ಬೇಕು. ಎಲ್ಲರೂ ಒಗ್ಗಟ್ಟಾದ್ರೆ ಯಾರು ಸಾಕಾಗಿ ಆಡ್ಬೇಕು. ರಾಮ ಕಾದು ನೋಡೋಣ. ಬಿಸಿಲು ಮಾತ್ರ ನಮ್ಗೆ ಕಮಿಟಿ ಕಾದು ನೋಡೋಣ. ರಾಮ ನೆನಪಾಗುತ್ತೆ. ರಾಮ ನಾಮ ಹಾಡಿದ ರಾಮ ಬಂದನ. ರಾಮ 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 ಎಲ್ಲಪ್ಪ. ಈ ಕಡೆ ಘಟಪ್ರಭು ಕಮ್ಮಿ ಇಲ್ಲ. ಒಂದೊಂದು ಆಳೆ ಆನೆ ಬುಲ್ಸ್ ಬಗ್ಗೆ ಮಾತಾಡಬೇಕು. ಬೆಂಗಳೂರು ಬುಲ್ಸ್ ಅಂದ್ರೆ ಸುಮ್ಮನೆನಾ? ನೋಡೋಣ ಘಟಪ್ರಭ, ಕಾದು ನೋಡೋಣ ಅಂತ ಹೇಳ್ತಾರೆ. ನೋಡೋಣ ಎಲ್ಲಪ್ಪ, ಕಾದು ನೋಡೋಣ. ಲಡ್ಡು ಯಾರ ಬಾಯಲ್ಲಿ ಬೀಳುತ್ತೆ ಅಂತ ನೋಡೋಣ. ಘಟಪ್ರಭ ಬಾಯಲ್ಲಿ ಲಡ್ಡು ಬಂದು ಬಾಯಿ ಬಿದ್ರೆ ಈತ ಸೂಪರ್ ಇರ್ತಂದ್ರೆ ಗಂಗಪ್ಪ ಮರೆಯವರಿಂದ 501. ಎಲ್ಲಪ್ಪ ಸೂಪರ್ ಇರ್ತಂದಲ್ಲ, ಆದ್ರೆ ಗಂಗಪ್ಪರಿಂದ 501 ರೂಪಾಯಿ ಮಾಡಿ ಮಾಡಿ ಹೊಡೆದ್ರೆ ಆನೆನೆ ಹೊಡಿಬೇಕ. ಹಂಗ ಅವ್ರೆ ಜಿಂಕೆ ಮಾಡ್ತಾ ಇದಾರೆ ಎಲ್ಲ ನಮ್ಮರ. ಎಲ್ಲಪ್ಪ ಸಾಕಾದ ಸ್ವಲ್ಪ ಔಟ್ ಮಾಡ್ತಾ ಇದಾರೆ. ಕಾದು ನೋಡೋಣ ಯಾರಿಗೂ ಏನಾಗುತ್ತೆ ಅಂತ. ಏನಾಯ್ತು ಎಲ್ಲಪ್ಪ. ಓಕೆ ಓಕೆ ಓಕೆ, ಕಾದು ನೋಡೋಣ. ದಯವಿಟ್ಟಪ್ಪ ಅವರೆಲ್ಲ ಅವಕಾಶ ಕೊಡಿ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಇರ್ತಾರೆ ನೋಡಿ. ಜಿಂಕೆ 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 ಮಾತ್ರ ಇದೆ. 7 ನಾರ್ಲಾಪುರಿನ ಆಟಗಾರ ಘಟಪ್ರಭು ಮೇಲೆ ದಾಳಿ. ಕಾದು ನೋಡೋಣ ಅಂತ ನೋಡೋಣ ನೋಡೋಣ ನೋಡೋಣ. ಲಡ್ಡು ಬಂದು ಘಟಪ್ರಭ ಬಾಯಲ್ಲಿ ಬಿಟ್ಟು. ಕಾದು ನೋಡೋಣ. ಟೈಮ್ 17 ಆಟಗಾರ ಬೆಂಗಳೂರು ಬುಲ್ಸ್ ಜೆರ್ಸಿ ಹಾಕಿದಾನೆ. ಶಿವು SS ನೋಡೋಣ. ಕಾದು ಲಡ್ಡು ಒಯ್ತಾನೋ, ಅರ್ಲಾಪುರ ಕಾಲಿ ಲಡ್ಡು ಬಿಟ್ಟೋಯ್ತಾನೋ. ಅಣ್ಣ ಮಾತ್ರ ಸಖತ್ತಾಗಿ ಆಡ್ತಾನೆ. ನೋಡೋಣ ಕಾದು ಏನು ಎಣಿಕೆ ಆಗುತ್ತೋ. ಎಲ್ಲಪ್ಪ ಬಂದ್ರು 10 ಸಲ ಸಾಂಗ್ ನೆನಪಾಗುತ್ತೆ. ನೋಡೋಣ ಕಾದು ನೋಡೋಣ. ಲಡ್ಡು ಹೊಯ್ತಾರೋ ಇಲ್ಲೇ ಬಿಟ್ಟು ಹೋಗ್ತಾರೋ, ಏನು ಸಾಂಗ್ ತರ ಪಾಯಿಂಟ್ ಹೇಳ್ಕೊಂಡು ಹೋಗ್ತಾರೋ. ಗದ್ದನಾಗ ಅಂತ ಹೇಳಿ ಎಂತಿಲ್ಲ. ಈತನ ಹೆಸರು ನೋಡೋಣ. ಮಾಂಟೋ 06 ಘಟಪ್ರಭನ ಆಟಗಾರ. ನೋಡೋಣ. ಎಲ್ಲಪ್ಪ ಕಟಕ ಇದ್ದಂಗೆ ಬೀಳಬೇಕು. ಬಟ್ ಯಾಂಕಲ್ ಹಂಗೆ ಸೂಪರ್ ಆಗಿದೆ. ಮೊಸಳೆ ಹಿಡಿತ ಅನ್ನೋದಕ್ಕಿಂತ ಗಂಗಪ್ಪ ಮರೆಯವರಿಂದ 501 ರೂಪಾಯಿ. ಕಾದು ನೋಡೋಣ. ಹಳೆಯನ ಹೆಸರು ರಾಜ್ಯ, ಮಾವನ ಹೆಸರು ರಾಜ್ಯ. ಕಾದು ನೋಡೋಣ. ಬಿಸಿಲು ನೀನು ಹೆಣ್ಣು ಕೊಟ್ಟಾಲ ಈ ತರ ಸೂಡಾలంటే ఎంత ಗೊತ್ತುಂదా? ఇది లెక్క. 2 బాట్ల బసరాజ్ బొమ్మాయి
01 ಈಗ ರಾಮ ರಾಮ ಯಾಕಾದ್ರೂ ಕೊಡ್ತಾ ಇರಲ್ಲ ಅದು ಟೈಮ್ ಔಟ್. ಅಲ್ಲ ಕಮಿಟರ್ ನೀರಿನ ವ್ಯವಸ್ಥೆ ಮಾಡಿ ಕಮಿಟರ್ ಅಂಪರಿಗೆ ಈತನ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಸಾಂಗ್ ಬರುತ್ತೆ ಈ ರೀಡ್ ಹಾಕಿದ್ಮೇಲೆ ಮತ್ತೆ ಒಳ್ಳೆ ಆಟಗಾರ ಮಲ್ಲ ಯಲ್ಲಪ್ಪ 999 ಯಲ್ಲಪ್ಪರು ಇದರಿಂದ ದಾಳಿ ಅರ್ಲಾಪುರದಿಂದ ಕಥಾಪ್ರಭ ಮೇಲೆ ದಾಳಿ ನೋಡೋಣ ಅಕ್ಕ ಅದು ಏನು ಅದು ನೋಡೋಣ. ಈ ಪುರಿ ಕಮಿಟರ್ ನೀರಿನ ವ್ಯವಸ್ಥೆ ಪ್ಲೇರಿ ಒಳಗೆ ಅಲೋ ಕಮಿಟರೇ ನೀರಿನ ವ್ಯವಸ್ಥೆ ಮಾಡಿ. ಅಲೋ ಸೂರ್ಯ ಮ್ಯಾಟ್ರಿ ಮೇಲೆ ನೀರು ಚೆಲ್ತಾ ಇದೆಯಪ್ಪ ನೋಡ್ಕೊಂಡು ನೋಡು ಸ್ವಲ್ಪ. ಕಾದು ನೋಡೋಣ. ಇಲ್ಲೆಲ್ಲ ಅದೇ ಅಂಪರ್ ನೋಡ್ತಾವ್ರೆ. ಅವ್ರು ನಮ್ಗೆ 2 ಕಣ್ಣಿದ್ರೆ ಅವ್ರು 10 ಕಣ್ಣು ಇರುತ್ತೆ. ಸಮಬಲದ ಹೋರಾಟ ಅರ್ಲಾಪುರ 2 ಘಟಪ್ರಭ 2. ಕಾದು ನೋಡೋಣ. ಲಡ್ಡೊಂದು ಅರ್ಲಾಪುರ ಬಾಯಲ್ಲಿ ಬಿತ್ತು. ಬ್ರಹ್ಮಣರ ನಿಂದ್ರೆ ಸಮಯ ಆಗತಾ ಇದೆ. 10 ನಿಮಿಷ. ಕಮಿಟರ್ ನೀರು ಯೂಸ್ ಮಾಡ್ರಪ್ಪ ಪ್ಲೇಯರ್ಗೆ. ಲೈನ್ ನಂಬರ್ ಕೈಯುತ್ತೆ. ಹಲೋ ಕಮಿಟರ್ ಈ ಕಡೆ ಯಾರಾದ್ರೂ ಲೈನ್ ನಂಬರ್ ಕೈಯುತ್ತೆ. 2 ಪಾಯಿಂಟ್ ಎಲ್ಲಪ್ಪ ಈತನ ನೋಡೋಣ. ಕಾದ ನೀರಿನ ವ್ಯವಸ್ಥೆ ಮಾಡಿದೆ ನೋಡೋಣ. ಕಟಪುರ ಆಮೇಲೆ ಅರ್ಲಾಪುರ ದಾಳಿ ಕಾಲ್ ನೋಡೋಣ. ಅಂಪರ್ ನೋಡ್ತಾರೆ ಕೊಡ್ತಾರೆ ಕೊನೆಯದಾಗಿ. ಬೋನಸ್ 3 ಹೋದ ಮಲ್ಟಿಪಲ್ ಪಾಯಿಂಟ್ 2 ಪಾಯಿಂಟ್. ಅರೆ ಬೋನಸ್ ಏನು ಕರೆ ಅದು ಬೋನಸ್ ಹೋಗುತ್ತೆ 0 ಹೋಗುತ್ತೆ ಒಡಗಡೆ ಚುಮ್ಮತ್ ನೋಡು. ಆದ್ರೂ ಸುಧಾರಿಸಿದ್ರು ಎಲ್ಲ ಗೊತ್ತಾದ್ರು. ಯಾಕಂತಂದ್ರೆ ಇಷ್ಟು ಬಿಸಿಲು ಹಿಡಿದ್ರು ನಾವು ರಾತ್ರಿ ಎಲ್ಲ ನೋಡಿದ್ರು ಇಷ್ಟೆಲ್ಲ ಕಣ್ಣು ಕೆಂಪಗಾದ್ರು ಇಷ್ಟೆಲ್ಲ ನೋಡ್ತಾವ್ರ ಅಂದ್ರೆ ಸಾಕತ್ತಾಗಿ ನೋಡ್ತಾವ್ರೆ. ರಾತ್ರಿ ನೋಡೋಣ ಬೋನಸ್ ಸ್ವಲ್ಪ ದಯವಿಟ್ಟು ಬೋರ್ಡನ್ನ ಅಳವಡಿಸ್ಬೇಕಪ್ಪ. ಕಮಿಟರ್ ನೋಡಿ ಇಲ್ಲಿ 1 ನಿಮಿಷ ಕಮಿಟರ್ ನೋಡಿ ಯಾರು ಘಟಪ್ರಭ 5 ಅರ್ಲಾಪುರ 6. ರಾಮ ಟೈಮ್ ಪಾಸ್ ಮಾಡ್ತಾನೆ. ಸೂಪರ್ ರೂಲ್ ಮಾಡಿದ್ರೆ ನಮ್ ಕಲ್ಲಪ್ಪ ಅಣ್ಣ ಮರೆಯವರಿಂದ 5-1 ಕೊನೆಗೆ 2 ನಿಮಿಷ. ಕಾದು ನೋಡೋಣ. ಹೇಳಕ್ ಬರೋದಿಲ್ಲ ಯಾರು ಹೇಳ್ತಾರೆ. ಗೆದ್ದವರು ನಮ್ಮವರು, ಸೋದವರು ನಮ್ಮವರ. ಆಟಗಳು ಸೋಲು ಗೆಲುವು ಸಮಾಧಾನ. ಕಾದು ನೋಡೋಣ. ಅರ್ಲಾಪುರ ಮೇಲೆ ದಾಳಿ. ರಾಮ ಸೂಪರ್ ರೀಡ್ ಹೋದ್ರೆ 5-1 ಗಂಗಪ್ಪ ಮರೆಯವರಿಂದ. ಸೂಪರ್ ರೀಡ್ ಬಂದ್ರೆ 501. ಈ ಉಡುಪಿ ಗೆಲ್ಲಿಸ್ತಾ ಇದಾರೆ. ಯಾಕಂದ್ರೆ ಅವರು ಚಂತನ ಕುಂತಾರೆ. ಮತ್ತೆ ಈ ಉಡುಪಿ ಗೆಲ್ಲಿಸ್ಬೇಕಂದ್ರೆ ಹೆಂಗೆ? ರಾತ್ರಿ ಮುಗಿದು ಬೆಳಕರಿದೆ. ಅದು ನೋಡೋಣ. ಲಡ್ಡು ಯಾರು ಬಾಯಲ್ಲಿ ಬೀಳುತ್ತೆ? ಘಟಪ್ರಭ ಬಾಯಲ್ಲಿ ಬೀಳ್ತಾ ಇಲ್ಲ. ಅರ್ಲಾಪುರದ ಜಿಂಕೆ ಮನುಷ್ಯ. ಕೊನೆ 1 ನಿಮಿಷ. ಈತ ಗದ್ದನ ಮನುಷ್ಯ. ನೋಡೋಣ ಕಾದು ಇಕಡಿಗೆ ಬೇರೆ ಇಕಡಿಗೆ
ఇక్కడికి ఎక్కిపోయి చెప్పి అక్కడికి పోయి ఎక్కువ 6-6 ಸಮಬಲದ ಹೋರಾಟ ಡಿವೈಡರ್ ರೇಟ್ ಘಟಪ್ರಭೆಯಿಂದ ಅರ್ಲಾಪುರ ಮೇಲೆ ಡಿವೈಡರ್ ರೇಟ್ ಸಮಬಲದ ಹೋರಾಟ 6-6 ಕಾದು ನೋಡೋಣ ಡಬಲ್ ಲಡ್ಡು ಯಾರು ಬಾಯಲ್ಲಿ ಬೀಳುತ್ತೆ ಅಂತ ಈ ಲಡ್ಡು ಬೀಳುತ್ತೆ ಗುಲಾಬ್ ಜಾಮ್ ರಸ ಆಗುತ್ತೆ ಯಾರಿಗೆ 60-70 ಕೆಜಿ ಬೇಕಾಗಿಲ್ಲ ಅವ್ರಿಗೆ 30-40 ಜೀಕದ ವಂಶ ಹುಡುಗರು ಅವರೆಲ್ಲ